ನೀಟಾಗಿ ನಾನು ರೋಡಲ್ಲಿ ಮ್ಯಾಪ್ ಹಾಕೊಂಡು ಕರ್ಕೊಂಡು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೊತ್ತಿರಲ್ಲ ಎಬ್ಬುಲಿ ನಾನು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಮನ್ ಬ್ಲಾಗ್. ಈಗ ತಿಂಡಿ ಬಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ತರಕಾರಿಗಳು ಹೆಚ್ಕೊಳ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಆಲೂಗಡ್ಡೆ ಬಂದು ಆಲ್ರೆಡಿ ಹೆಚ್ಚಿಟ್ಟಿದ್ದೀನಿ, ಬೀಟ್ರೋಟ್ ಇದೆ, ಗೆಡ್ಡೆಕೋಸು, ಸ್ವಲ್ಪ ಕ್ಯಾರೆಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಹಾಕ್ತೀನಿ ಅಂತಲ್ಲ, ಇನ್ನೂ ಹಾಕಬೇಕು. ಸೊ ತಿಂಡಿ ಪ್ರಿಪೇರ್ ಮಾಡ್ತಾ ಕೂತಿದ್ದೀನಿ. ಈಗ ಎಷ್ಟೊತ್ತು ಮುಗಿಯುತ್ತೋ ಗೊತ್ತಿಲ್ಲ, ನೋಡೋಣ. ಬೆಳಿಗ್ಗೆ ತಿಂಡಿಗೆ ಹಾಕೊಡ್ತೀನೋ ಮಧ್ಯಾಹ್ನಕ್ಕೆ ಕೊಡ್ತೀನೋ, ಟೈಮಿಂಗ್ ಸೆನ್ಸ್ ಅಂತೂ ಇಲ್ಲ. ನೋಡಿ ಗೈಸ್, ಮೇ ಬಿ ನೆನ್ನೆನೋ ಮೊನ್ನೆನೋ ಕ್ಲಿಪ್ಪಲ್ಲಿ ಈ ರೂಮ್ ಒಂಥರ ಸ್ಟೋರ್ ರೂಮ್ ಥರ ಬಟ್ಟೆ ಅಷ್ಟು ರಾಶಿ ಇದೆ ಮಡ್ಚಬೇಕು ಅಂತ ಹೇಳಿದ್ದೆ. ಈಗಾಗಲೇ ವಾಪಸ್ ಇಷ್ಟು ಬಂದು ಗುಡ್ಡ ಆಗಿದೆ, ಇನ್ನೂ ಸ್ವಲ್ಪ ಒಗೆಯೋದಿದೆ. ನಿಮ್ಮ ಮನೇಲೂ ಹೀಗೆ ಯಾವಾಗಲೂ ರಾಶಿ ಬಟ್ಟೆ ಇರುತ್ತಾ? ಕಮೆಂಟ್ ಮಾಡಿ. ಮುಂದರ್ಸಿ ಹೋಗಿದ್ರೆ 6 ಗಂಟೆ ಅಷ್ಟೊಂದು ದರ್ಶನ ಆಗೋದು. 7:30ಗೆ ದರ್ಶನ. ಅವ್ನಿಗೆ ಹೇಳಿ ದನ ಬಿದ್ದಂಗೆ ಬಿದ್ದಿದ್ನಲ್ಲ. ನೀ ಏನ್ ಮಾಡ್ತಿದ್ದೆ? ನಾನು ಕೆಲಸ ಮಾಡ್ತಿದ್ದೆ. ಏನ್ ಕೆಲಸ? ಫೋನ್ ನೋಡೋದು. ಹಂಗೆ ಒಂದು ಸ್ಮೆಲ್ ಕೊಟ್ಬಿಡಿ. ಹೋಗಿ ಸುಮ್ಮನೆ ಕಡೆ. ನಾಚಿಕೆ ಬಿಡಿ, ಬರೋಗಿಲ್ಲ. ನಿಮ್ಮ ಸುಂದರವಾದ ಮೈತ್ರಿ ಸಗ್ಲ ಟೈಮ್ ಅಂತ ಕಡೆ ನೋಡಿ ಗೈಸ್, ಮರಾಠಿದ್ ಬೈತಾರೆ, ನಿಮ್ಗೆ ಗೊತ್ತಾಗ್ಬಿಡ್ತು ಅಂತ. ಅವ್ರು ಏನು ಮಾತಾಡಿದ್ರು ಅಂತ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಯಾರಿರೋದು? ಫಸ್ಟ್ ನಾನು ಹೋಗೋದ್ರು ನಾನೇ ಹೋಗೋದು. ಕಾದಿರಲ್ಲ, ಇನ್ನ ನೀರು ಬಂದ್ಬಿಡೋದೇಕೆ? ಕೋಳಿ ಅಜ್ಜಿದ್ರೆ ಹೆಂಗ್ ಪುಕ್ಕ ಕಿತ್ಕ ಬರ್ತದ ಹಂಗೆ ಹೋಗ್ಬೇಕು ನೀರು. ನಾನೇ ನನ್ನೇ ಅಜ್ಜದೊಳಗೆ ಅಜ್ಜರ್ ಕೈಯೊಳಗಿರೋ ಕೂದಲೆಲ್ಲ ಬಂದ್ಬಿಡ್ಬೇಕು. ವ್ಯಾಕ್ಸ್ ಗೀಕ್ಸ್ ಸ್ವಲ್ಪ ದುಡ್ಡಣ್ಣ ಮಾಡೋದು. ಆಸೆ ಎಲ್ಲ ಪಡ್ಬೇಡಿ ಅದೆಲ್ಲ. ಸೊ ಗೈಸ್, ಕಂಪ್ಲೀಟ್ ರೆಡಿ ಆಗಿದೆ. ವಾಚ್ ಒಂದು ಹಾಕೋಬೇಕು. ವಾಚ್ ತಂದಿಗಟ್ಲತ್ತಲ್ಲಿ ಏಸ್ಬೇಕಾಗ್ತತ್ತು. ವಿಡಿಯೋಸ್ ಗಟ್ಲೆ ಹಾಕಿವಿ. ಕುಂಕು ಒಂದು ಹಾಕೊಳ್ಳೋಣ. ಬಾ, ರೆಡಿ ಆಗು ನೀನು. ನಿನ್ನ ಏನ್ ಹೇಳಿ, ಅದ್ಯಾಕೆ ಬಡಿತೀರಾ? ಅದ್ಯಾಕೆ ಬಡಿತೀರಾ ಅಂತ. ಏನ್ ರಾಗ ಅದು? ಸರಿಗಮ್ಮಪ್ಪ ನಿಮ್ನೆ ಸೇರ್ಸ್ಬೋದು ನೆಕ್ಸ್ಟ್. ಸೀರೆ ಕುಚ್ಚಾಗಿದ್ರೆ ಎತ್ತಿಡೋ, ಮಡ್ಚಿಡಿ. ಅಲ್ಲಿ ನೀನ್ ಏನಂದೆ ನೆನ್ನೆ? ಏನಂದ ಹೇಳಿ. ಇದ್ರೆ ಏನಾಯ್ತದೆ? ಗ್ಲೌಸ್ ಒಂದೇ. ಎಲ್ಲಿದೆ ಅಲ್ಲಿ? ಹೌದಾ? ಅಲ್ಲಿ ಕೆಳಗಡೆ ಬಿದ್ದಿರೋದು ಏನು? ಎಲ್ಲಿದೆ ಅಲ್ಲಿ? ಅಲ್ಲ ಕಣ, ನೆನ್ನೆ ಬೆಳಿಗ್ಗೆ ಒಂದ್ ನೋಡ್ದೆ ನಾನು. ಎದ್ದೇಳಿ ಅವಳು ಮಾಡೋಣ ಅನ್ಕೊಂಡು ಸುಮ್ನೆ ಅದೇ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀವೇ ಟೈಮಿಂಗ್ ಸೆನ್ಸ್ ಮ್ಯಾನೇಜ್ ಮಾಡಲ್ಲ. ಸರಿ, ವಿಡಿಯೋ ನೋಡ್ತಾ ಇದ್ರೆ ಉಗಿಬೇಕು ಸರ್ ನೋಡ್ಬೇಕು. ಅವರು ಉಷಾ ಮೇಡಮ್ ನೋಡಿದ್ರು ಅವರೇ ಉಗಿಬೇಕು. ನಾಳೆಯಿಂದ 7:30ಗೆ ಹೋಗ್ಬೇಕು. ನೀವು ಬೇಗ ಹೋದ್ರೆ ಅದಾಯ್ತು.
ಗೈಸ್ ನಮ್ಮಮ್ಮ ಟೈಮಿಂಗಲ್ಲೇ ಟೈಮಿಂಗು ಹೆಂಗೆ ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂದರೆ 8 ಗಂಟೆಗೆ ಬನ್ನಿ ಅಂದರೆ 8:08ವರೆಗೆ ಅಲ್ಲಿರ್ತಾರೆ. ಅದು ಟೈಮಿಂಗ್ ಸೆನ್ಸು. ಇನ್ಫೋಸಿಸ್ಗೆ ಹೋಗ್ತಿದ್ರು 7 ಗಂಟೆಗೆ ಬನ್ನಿ ಅಂದರೆ 7:15 ಹೋಯ್ತಾ ಇದ್ರು. ನಮ್ಮಮ್ಮನ ಟೈಮಿಂಗ್ ಸೆನ್ಸ್ನ ಯಾರು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಲ್ಲೊಮ್ಮೆ. ಏನಂತೀರ ಇದಕ್ಕೆ ನಿಮ್ದೊಂದು? ನೀನ್ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಟ್ರು ನಾನು ಹೋಯ್ತಿದ್ದೆ. ಇವರು ಎಳೆ ಮಗ ಅಲ್ವಾ, ಟಿಫಿನ್ ಕ್ಯಾರಿ ಬಾಕ್ಸ್ ಕೊಟ್ಬಿಟ್ಟು ಕಳಿಸ್ಬೇಕು ನಾನು. ವಯಸ್ಸಾದ್ಮೇಲೆ ಎಳೆ ಮಕ್ಳಂಗೆ ನಿನಗೆ ತುಂಬಿ ಕಳಿಸುವಾಗ ನಾಚಿಕೆ ಗಾಯ್ಸ್, ನಮ್ಮ ಮನೆ ಜನಗಳಿಗೆ ನಾಚಿಕೆ. ಓ ಗೈಸ್ ನೀಟಾಗಿ ನಾನು ರೋಡಲ್ಲಿ ಮಾತಾಡ್ಕೊಂಡು ಕರ್ಕೊಂಡು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ತೋರಿಸ್ತಿದ್ದೆ. ನಮ್ಮ ಅಣ್ಣ ಯಾವುದೋ ರೋಡ್ ಕೊಟ್ಟು ಅಂತ ಕರ್ಕೊಬಂದು 6:45 7 ಗಂಟೆಗೆ ಹೋಗೋ ದೇವಸ್ಥಾನಕ್ಕೆ 7:15 ಆದರೂ ಇಲ್ಲ, ರೋಡಲ್ಲೇ ಬಿದ್ದಿದ್ದೀವಿ. ಹಿಂಗೆ ನಾಯಿ ಸುತ್ಸದ ನಮ್ಮನ್ನ. 4 ಗಂಟೆ ಜರ್ನಿಗೆ ಅರ್ಧ ಗಂಟೆ ದರ್ಶನ ಮುಗಿತು. ಈಗ ಊಟಕ್ಕೆ ಹೋಗ್ತಾ ಇದೀವಿ. ಏನ್ ಕೇಳ್ಕೊಂಡೆ ನಾವು ಎಕ್ಸದಿಲ್ಲ ಒಳ್ಳೆ ಕೆಲಸ ಸಿಕ್ತು, ಒಂದು ಒಳ್ಳೆ ಹೆಂಡತಿ ಸಿಗ್ಲಿ ಅಂತ. ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು ಅನ್ಕೊಡೆ ನನ್ಗೆ ನೀನ್ ಹೇಳ್ತೀಯ ಅಂತ. ಅಣ್ಣ ಕದ್ದೇಣ ನೀವೇನ್ ಕೇಳ್ಕೊಂಡ್ರಿ ದೇವ್ರ ಹತ್ರ? ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುಲ ಸುಂದಲಿ ತಲ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ ನಿಧಾನಿ ಕೇಳ್ತಿದ್ದಾರೆ ಪ್ಲಾನ್. ಹೇಳು ಅವ್ನ ಮನೆದಾಳ ಮತ್ತೆ ಅವ್ರ ಫ್ರೆಂಡ್ ಹೇಳ್ತಾರೆ. ಹೇಳಪ್ಪ ಪರವಾಗಿಲ್ಲ, ಹೇಳು, ನಾಚ್ಕೋಬೇಡ. ಅವ್ನು ನಾಚ್ಕತ್ತಾನ ಆಮೇಲೆ. ಮತ್ತೆ ವಿನೋರೆ ಊಟ ಮಾಡ್ತಾ ಇದ್ರಲ್ಲ, ಏನು ಫೀಲ್ ಅನ್ನಿಸ್ತಿದೆ ನಿಮಗೆ? ಆಮೇಲೆ ಗೈಸ್ ವಿನೋನಲ್ಲ, ನಮಗೆಲ್ಲ ನಾರ್ಮಲ್ ಉಪ್ಪಾದ್ರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಬೇಕು, ಹೈ ಬಿ ಪಿ ಬಂದ್ಬಿಡುತ್ತೆ. ಅಣ್ಣ ಹೆಂಗೆ ಫೀಲ್ ಆಗ್ತದೆ ಊಟ ಮಾಡ್ತಾ ಇದ್ದೀರಲ್ಲ? ನೆಕ್ಸ್ಟ್ ಟೈಮಿಂದ ಬಂದಾಗ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಿ ಅಂತ ಹೇಳಬೇಕು. ಅದು ಬಿಟ್ಟರೆ ಇನ್ನೇನಿದೆ ನಿಮ್ಮ ಟಿಪ್ಸು? ಊಟ ಮಾಡಿ ಕಾರ್ತಿಕ್ ಅವರೇ. ಸೊ ಗಾಯ್ಸ್ ಊಟ ಎಲ್ಲ ಆಗಿ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಒಂದು ಹುಲಿ ಇದೆ. ಹುಲಿ ಗೊತ್ತಿರಲ್ಲ, ಎಬ್ಬುಲಿ ನಾನು. ಗಾಯ್ಸ್ ಅವನಿಗೆ ರೋಡ್ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಹೋಗ್ತಾವನೆ. ಅಲ್ಲೇ ಫಸ್ಟಲ್ಲೇ ರೇಟ್ ತೊಗೋಬೇಕಿತ್ತು, ಸುಮ್ಮನೆ ಬರ್ತಾವನೆ. ಹೋಗ್ತಾರೆ ಹಿಂಗೆ ದಾರಿ ತಪ್ಪಿಸ್ಕೊಂಡು ಹೋದ. ಈ ಸತಿ ಹೆಂಗೋ ದಾರಿ ಗೊತ್ತು ಹೋಗ್ತಾ ಇದ್ದೀವಿ. ಇಡಿಯಟ್ ಫೆಲೋ ನೋಡಿ ಅಲ್ಲಿ ಹೆಂಗೆ ಹೋಗ್ತಾ ಇದ್ದಾನೆ. ಯಾವ ರೋಡು ಕಂದ ಇದು? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಡೋದೆ ದನಾವಿದಂಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅದನ್ನೇ ಹೇಳಿದ್ದು, ಬರೋಣ ಮಕ್ಕಳು ಬೆಳಿಬೇಕು ಅಂತ ಜನರಿ ಬೆಳೆಸಿ ಇವ್ರಿಗೂ ಐದಾರು ಹಚ್ಕೊಬಿಟ್ಟ ಗಾಯ್ಸ್. ಯಾವ್ದಾರು ಹುಡುಗಿ ಇದ್ರೆ ರೆಡಿ, ಇಬ್ರಿದ್ದಾರೆ. ಅಲ್ಲೊಂದು ಕಂದ ಕೂತಿದೆ. ಅಂದ್ರಮ್ಮ ದೇವರೆಲ್ಲ ಚೆನ್ನಾಗಿ ಕೊಟ್ಟ, ನನ್ನ ಮೂಗ್ ಯಾಕೆ ಕಿತ್ಕೊಂಡ? ಅದನ್ನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಅತ್ತಿದ್ರೆ ನೀನ್ ಏನ್ ಮಾಡ್ತಿದ್ರ? ಚೇಷ್ಟ ಯಾರು ಗೊತ್ತವ? ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೆ. ನೆಟ್ಗಿದ್ರೆ ಅಕ್ಕಿ ಮುಗಿ ಕಿತ್ಕೊಡೋದ ದೇವ್ರು. ಎಷ್ಟು ಚೆನ್ನಾಗಿ ರೆಡಿ ಆದ್ರೂ ಒಂದು ಕಾಪೆ ಮೂಗು. ಏನ್ ಮಾಡಕ್
ನನ್ನ ಜೀವನ ಎಲ್ಲ ಬರೀ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದ್ರಲ್ಲೇ ಮುಗಿದೋಯ್ತು. ಸ್ಯಾಟಿಸ್ಫ್ಯಾಕ್ಷನಲ್ಲಿ ಬದುಕೋದೇ ಯಾವಾಗ ಗೊತ್ತದೋ ಗೊತ್ತಿಲ್ಲ. ಬರುತ್ತೋ ಅಥವಾ ಬರೋದಿಲ್ವೋ ಅದು ಗೊತ್ತಿಲ್ಲ. ಯಾವ ಕರ್ಮ ಯಾವ ಕಾರು ಯಾವ ಕರ್ಮ ಯಾವ್ದು ಅದು ನೀನ್ ಹೇಳ್ದಾಗ ಗೊತ್ತು ಮನು. ನೀವ್ ಹೇಳಿ ಯಾವ್ದು ಅಂತ ನೀವ್ ಹೇಳಿ ಬಾ. ಟೊಯೋಟಾ ತಗಪ್ಪ ಬೇಡ. ಈಸಿ ಆಗೋಯ್ತು ಟೊಯೋಟಾ. ಯಾವ ಕರ್ಮ ಹೇಳಮ್ಮ ಯಾವ್ದು ಹೇಳಿ ಜರ ಗಿಳಿ ಒಂಚೂರು ಚೆನ್ನಾಗಿದೆ. ಯಾವುದು ನೀವ್ ಹೇಳಿ ಅಂತಲೇ ಯಾವ್ದಪ್ಪ ಕರೆಕ್ಟಾಗಿ ಹೇಳಿ ಬಾ. ನನ್ ಮಗ ಹೇಳ್ಕೊಡ್ತಿದ್ದೆ. ಹೇಳಿ ಈಗ ನೀವು ಯಾವ್ದ ಹ್ಞೂ ಅಂತ ಯಾವ್ದಮ್ಮ ಯಾವ್ದೋ ಒಂದದಲ್ಲ ಎರಡೇ ಅಕ್ಷರ. ನೀವ್ ಏನ್ ಹೇಳಿದ್ರಿ ಹೇಳಿ ಈಗ ಅದನ್ನ ನಾನು ಹೇಳ್ಕೊಡ್ತೀನಿ. ಆಕಾರ ಕಿಯೋ ಕಾರು ಯಾವ್ದು ಗಾಯ್ಸ್ ನೋಡಿ ಗೊತ್ತಿದ್ರೆ ಕಳಿಸ್ಕೊಡಿ, ನಮ್ಮಮ್ಮ ತಗೋತಾರೆ. ಕಿಯೋ ಸೊ ಗಾಯ್ಸ್ ಬೆಟ್ಟಕ್ಕೆಲ್ಲ ಹೋಗಿ ಬಂದು ಅಮ್ಮನ ಜೊತೆ ಮಾತಾಡ್ಕೊಂಡು ಅದೊಂದಷ್ಟು ಕಾಮಿಡಿ ಕ್ಲಿಪ್ಸ್ ಇದೆ. ಇವತ್ತು ಎಂತ ಫೀಲ್ ಮಾಡಿದೆ ಅಂತಂದರೆ, ಆ್ಯಕ್ಚುಲಿ ನಂಗೆ ಯಾರೇ ಗಾಡಿ ಫಾಸ್ಟಾಗಿ ಓಡಿಸಿದ್ರು ಭಯ. ಅವ್ರು ಹಿಂದೆ ಕೂತಿದ್ರೆ ನಿಧಾನ 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 ಈ ಥರ ಹೇಳ್ತಿರ್ತೀನಿ. ಬಟ್ ಇವತ್ತು ಕಾರ್ತಿಕಣ್ಣ ಅಂತ ತೋರಿಸಿದ್ದೀನಿ. ಅವ್ರ ಗಾಡೀಲಿ ಬರ್ತೀನಿ ಅಂತ ಹೇಳಿ ನನ್ನ ಗಾಡಿನ ಅಣ್ಣ ತೊಗೊಂಡು ಓಡಿಸಿದೆ ಸ್ಕೂಟಿ. ನಾನು ಅಣ್ಣನ ಗಾಡಿ ಅವ್ರದ್ದು ಗಾಡಿ ಯಾವುದು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಸೊ ಅಣ್ಣನ ಜೊತೆ ಹೋಗ್ತೀನಿ ಅಂತ ಹೇಳಿ ಅಣ್ಣನ ಜೊತೆ ಹೋಗಿದ್ದೆ. ಅಣ್ಣಂಗೆ ಹೇಳಿದೆ ನಂಗೆ ಇವತ್ತು ಫಾಸ್ಟಾಗಿ ಹೋಗಬೇಕು ಅಂತ ಅನ್ನಿಸ್ತಿದೆ, ಒಂದ್ಸತಿ ಕರ್ಕೊಂಡೋಗಿ ಅಂತ. ಸೊ ಕರ್ಕೊಂಡೋಗಿದ್ರೆ ಎಷ್ಟು ಚೆನ್ನಾಗಿ ಲೈಕ್ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ, ಯಾವುದೇ ಗೇಮ್ ಲೈಕ್ ಗಾಡಿ ಓಡಿಸೋದು ಗೇಮ್ ಮಾಡ್ತೀವಲ್ಲ ಆ ಥರ ಫೀಲ್ ಆಗ್ತಿತ್ತು. ಸಕ್ಕತ್ತಾಗಿ ಓಡಿಸೋದು, ಹೆವಿ ಫಾಸ್ಟ್ ಇತ್ತು. ಒಂಥರ ಲೈಫಲ್ಲಿ ಹೇಗೆ ಅಂತಂದರೆ, ಹೊಸ್ದಾಗಿ ಏನಾದ್ರು ಮಾಡಿದಾಗ ಫೀಲ್ ಆದಾಗ ನಿಮಗೆ ಗೊತ್ತಾಗದ ಫೀಲಿಂಗ್ ನಾನು ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಲಿಟ್ರಲಿ ತುಂಬ ಖುಷಿ ಇದೆ. ಎಷ್ಟು ಫಾಸ್ಟಾಗಿ ಓಡಿಸಿದ್ರು ಅಂದರೆ ಭಯ ಒಂದು ಕಡೆ, ಖುಷಿನೂ ಒಂದು ಕಡೆ, ಬಟ್ ಚೆನ್ನಾಗಿತ್ತು. ಲೈಫಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಖುಷಿ ಆಗುತ್ತೆ. ಸೊ ಅಂಥದ್ರಲ್ಲಿ ಅವ್ರೇನಂತಾರೆ ಇವ್ರೇನಂತಾರೆ, ಅಯ್ಯೋ ಅವ್ರು ಹೇಗೆ ಅಂದ್ಕೊಳ್ತಾರೋ ಅಂತ ನಮ್ಮ ಆಸೆಗಳನ್ನ ನಮ್ಮ ಕನಸುಗಳನ್ನ ಬಿಟ್ಟು ಬದುಕ್ತೀವಿ. ಸೊ ಐ ಥಿಂಕ್ ಅದು ವರ್ತ್ ಅಲ್ಲ. 10 ದಿನ ಬದುಕಿದ್ರು ನಮಗೇನು ಬೇಕು, ನಮ್ಗೆ ಹೇಗೆ ಬೇಕು ಹಾಗೆ ಬದುಕಿ ಲೈಫ್ನ ಎಂಜಾಯ್ ಮಾಡಬೇಕು. ಸೊ ಯಾರೋ ಥರ್ಡ್ ಪರ್ಸನ್ಗೋಸ್ಕರ ತಲೆ ಕೆಡ್ಸ್ಕೊಂಡು ಆ ಥರ್ಡ್ ಪರ್ಸನ್ ನಾನು ಹೇಳ್ಬೇಕಾದ್ರೆ ಬರೋದಿಲ್ಲ. ಸೊ ಇವತ್ತಿನ ಬೆಸ್ಟ್ ಅಂತಂದರೆ ಚೆನ್ನಾಗಿತ್ತು. ಇನ್ನೂ ಒಂದು ನನ್ನ ಆಸೆ ಈಡೇರಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಸೊ ಗುಡ್ ನೈಟ್. ವ್ಲಾಗ್ ಸ್ಟಾಪ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್. ಟಾಟಾ ಬಾಯ್.